ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕರು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ಒಂದನ್ನು ತಿಳಿಸ್ತಾ ಇದ್ದೇನೆ. ಕೈ ಇರುವವರೆಲ್ಲರೂ ಕೈ ಜೋಡಿಸ್ರಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಓದು ವಾರ ಅಲ್ಲದೆ ಆ ಕಡೆ ವಾರ ನಾವು ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಕುಂಬಾರನ ಕುರಿತಾಗಿ, ಕುಂಬಾರನ ಸಾಮ್ಯದ ಕುರಿತಾಗಿ ನಾವು ಧ್ಯಾನಿಸಿದಂಥವರಾಗಿದೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯದಲ್ಲಿ ಮೊದಲು 10 ವಚನಗಳ ವಿಷಯವನ್ನು ನಾವು ಓದಿಕೊಂಡಂಥವರಾಗಿದ್ದೀವಿ. ಆವತ್ತಿನ ದಿವಸ ನಾವು ನೋಡಿದಂಥವರಾಗಿದ್ದೇವೆ, ದೇವರು ಪರಮ ಕುಂಬಾರನಾಗಿದ್ದಾನೆ. ಹಲ್ಲೆಲೂಯಾ. ಆತನು ತನಗೆ ಬೇಕಾದ ಹಾಗೆ, ಸರಿತೋಚಿದ ಹಾಗೆ ನಮ್ಮನ್ನು ಮಾರ್ಪಡಿಸುವಂಥ ಪರಮ ಕುಂಬಾರನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆವತ್ತಿನ ದಿವಸ ನಾವು ನೋಡಿದ್ದೇವೆ, ಅಬ್ರಹಾಮನ ಜೀವಿತ ಒಡೆದು ಹೋದಂಥ ಸ್ಥಿತಿಯಲ್ಲಿತ್ತು, ಪಾಪದಲ್ಲಿತ್ತು. ಅಂತಹ ಅಬ್ರಹಾಮನನ್ನು ದೇವರು ಏನು ಮಾಡಿದರು? ಮಾರ್ಪಡಿಸಿದರು. ಹೊಸದಾದಂಥ ಒಂದು ಚಾನ್ಸನ್ನು ಒದಗಿಸಿಕೊಟ್ರು, ಅವಕಾಶವನ್ನು ಒದಗಿಸಿಕೊಟ್ರು. ಆತನನ್ನು ಆಶೀರ್ವದಿಸಿ ಅಬ್ರಾಮನನ್ನು ಅಬ್ರಹಾಮ ಎಂಬುದಾಗಿ ಮಾರ್ಪಡಿಸಿ, ಆತನಿಗೆ ಪಾಪದ ಜೀವಿತದಲ್ಲಿ ಇದ್ದ ಆತನನ್ನು, ಈ ಲೋಕದ ಸಂಪ್ರದಾಯ ಪದ್ಧತಿಗಳಲ್ಲಿ ಇದ್ದಂಥ ಆತನನ್ನು ದೇವರು ಮೋಕ್ಷದ ಕಡೆಗೆ ನಡೆಸಿದರು. ಪ್ರಿಯರೇ, ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಮೋಶೆ ಒಳ್ಳೆಯ ನಾಯಕ, ದೊಡ್ಡ ನಾಯಕ. ಆತನು ಕೂಡ ತಪ್ಪು ಮಾಡಿದವನಾಗಿದ್ದ, ಒಬ್ಬಾತನನ್ನು ಕೊಲೆಗೈದವನಾಗಿದ್ದ, ಕೊಲೆಗಾರನಾಗಿದ್ದ. ದೇವರು ಅವನನ್ನು ಕೂಡ ಕ್ಷಮಿಸಿ, ಅವನನ್ನು ಮಾರ್ಪಡಿಸಿ, ಅವನಿಗೆ ಹೊಸದಾದಂಥ ಜೀವಿತವನ್ನು ಕೊಟ್ಟ ದೊಡ್ಡದಾದ ನಾಯಕನಾಗಿ ಮೋಶೆ ಬದಲಾದ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ಪೇತ್ರನ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಯೇಸು ಕ್ರಿಸ್ತನನ್ನೇ ಅಲ್ಲಗಳೆದಂಥ ಪೇತ್ರನು ಪುನಃ ಯೇಸುವಿನ ಬಳಿಗೆ ಬಂದಂಥ ಸಮಯದಲ್ಲಿ, ಆತನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಸಮಯದಲ್ಲಿ, ಆತನ ಸಂಗಡ ಆತನ ಒಟ್ಟಿಗೆ ಇರುವಂಥ ಸಮಯದಲ್ಲಿ ಯೇಸು ಸ್ವಾಮಿಯವರು ಕೇಳ್ತಾ ಇದ್ದಾರೆ, ಪೇತ್ರನೇ, ನೀನು ನನ್ನನ್ನು ಪ್ರೀತಿಸ್ತಾ ಇದ್ದಿ ಎಂಬುದಾಗಿ 3 ಸಾರಿ ಕೇಳಿದಾಗ 3ನೇ ಸಾರಿ ಪೇತ್ರನು ಹೇಳ್ತಾ ಇದ್ದಾನೆ, ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. 3ನೇ ಸಾರಿ ಹೇಳ್ತಾ ಇದ್ದಾನೆ, ನಿನಗೆ ಎಲ್ಲ ಗೊತ್ತುಂಟು, ಯಾಕಂದರೆ ನೀನು ದೇವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಎಲ್ಲ ಅಂಶಗಳನ್ನು ಓದುವಾಗ ನಾವು ನೋಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ದೇವರು ಪರಮ ಕುಂಬಾರನಾಗಿದ್ದಾನೆ, ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ದೇವರು ಅಂದರೆ ವ್ಯಕ್ತಿ, ಆತನು ನಮ್ಮ ಹಾಗೆ ಇರುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಿದರ್ಶನವಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅಂದರೆ ದೇವರು ಹೆಂಗಿದಾರ್ರಿ? ನಮ್ಮ ಹಾಗೆ ಇದ್ದಾರೆ. ದೇವರ ಹಾಗೆ ಯಾರಿದ್ದಾರೆ? ನಾವಿದ್ದೇವೆ. ನಮ್ಮ ಹಾಗೆ ಯಾರಿದ್ದಾರೆ? ದೇವರಿದ್ದಾರೆ. ಆದಿಕಾಂಡ ಪುಸ್ತಕ 1:26 ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡಿದ್ದೇವೆ, ದೇವರು ನಿನ್ನ ಕುರಿತಾಗಿ ಒಂದು ಯೋಜನೆಯನ್ನ, ಒಂದು ಪ್ಲಾನನ್ನು ಇಟ್ಕೊಂಡಿದ್ದಾನೆ. ಆ ಯೋಜನೆ ಎಂತಹ ಯೋಜನೆ? ನೀನು ನರಕಕ್ಕೆ ಹೋಗಬಾರದೆಂಬುದೇ ದೇವರ ಉದ್ದೇಶ. ದೇವರಿಂದ ಅಗಲಿ ಹೋದಂಥವರು, ದೇವರನ್ನು ಬಿಟ್ಟು ಹೋದಂಥವರು, ಅವರಿಗೆ ಯಾವುದು ಸಿಗುತ್ತೆ? ಮೋಕ್ಷ ಸಿಗಲ್ಲ. ಏನು ಸಿಗುತ್ತೆ ಅವರಿಗೆ? ನರಕ ಸಿಗುತ್ತೆ. ಆ ನರಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಯಾತನೆಯನ್ನು ಸತ್ತು ಹೋಗಿರ್ತಕ್ಕಂಥ ಮನುಷ್ಯರು ಅನುಭವಿಸ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದ್ದಾನೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನನ್ನ ಆಲೋಚನೆಗಳು ಆಕಾಶಕ್ಕಿಂತಲೂ ಉನ್ನತವಾಗಿರ್ತಕ್ಕಂಥ ಆಲೋಚನೆಗಳು. ದೇವರು ಅಂತಹ ಆಲೋಚನೆಗಳನ್ನು ನಿನ್ನ ಜೀವಿತದಲ್ಲಿ ನಿನಗಾಗಿ ಆತನು ಇಟ್ಟಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿವಸ ನೀನು ಮಂದಿರಕ್ಕೆ ಆಲಯಕ್ಕೆ ಬಂದಿದ್ದೀಯ ಅಂದರೆ ಅದು ನಿನ್ನ ಸ್ವ ಇಚ್ಛೆಯಿಂದ ನೀನು
ಬಂದಿಲ್ಲ. ದೇವರು ನಿನಗೆ ಮನಸ್ಸು ಕೊಟ್ಟಿದ್ದಾನೆ. ನಿನ್ನ ಮನಸ್ಸನ್ನ ಮಾರ್ಪಡಿಸಿ ಆತನ ಈ ಸ್ಥಳಕ್ಕೆ ನಿನ್ನನ್ನ ಕರೆದುಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಜನರಿರ್ಬೋದು, ಅವರಿಗೆ ಏನಿಲ್ಲ ರೀ, ದೇವರು ಸಿಕ್ಕಿಲ್ಲ. ನಮಗಾದರೂ ಸೃಷ್ಟಿಕರ್ತನಾದ ದೇವರು ಸಿಕ್ಕಿದ್ದಾನೆ. ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಒಂದು ಯೋಜನೆಯನ್ನು ನಿನಗೋಸ್ಕರವಾಗಿ ಆತನು ಇಟ್ಟಿದ್ದಾನೆ. ಆ ಯೋಜನೆಯನ್ನು ಸಾಧಿಸುವುದಕ್ಕಾಗಿ ಆತನು ಸ್ವಂತ ಪ್ರಾಣವನ್ನ ಏನು ಮಾಡಿದ್ದಾನೆ? ನಿನಗಾಗಿ ದಾರಿ ಎರೆದಿದ್ದಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡವರು ಅಂತೆ ನೀವೆಲ್ಲರೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಹಿಂದೂ ಮುಸ್ಲಿಂ ಆಗಿ ಬದಲಾಗಬೇಕಾದ್ರೆ ಆತನು ಏನು ಮಾಡ್ಬೋದು? ತನ್ನ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು. ಒಬ್ಬ ಮುಸ್ಲಿಂ ಹಿಂದಾಗಿ ಬದಲಾಗಬೇಕಾದ್ರೆ ಆತನು ಏನು ಮಾಡ್ಬೋದು? ಮೇಲ್ಗಡೆ ಎಲ್ಲ ಬೊಟ್ಟುಗಳನ್ನ ಇಟ್ಕೊಳ್ಳುವಂಥದ್ದು ಆಚಾರ ಸಂಪ್ರದಾಯಗಳು ಏನಿದಾವೋ ಅದನ್ನು ಫಾಲೋ ಮಾಡ್ಬೋದು. ಒಬ್ಬ ಹಿಂದೂ ಮುಸ್ಲಿಂ ಆಗಬೇಕಾದ್ರೆ ಆ ಮುಸ್ಲಿಂ ಸಂಪ್ರದಾಯದಲ್ಲಿ ಯಾವ ಆಚರಣೆಗಳಿದ್ದಾವೆ ಅದನ್ನು ಫಾಲೋ ಮಾಡಿದ್ರೆ ಆತನನ್ನು ಜನರು ಏನಂತ ಕರೀತಾರೆ? ಒಬ್ಬ ಮುಸ್ಲಿಂ, ಒಬ್ಬ ಹಿಂದೂ. ಇನ್ನು ಬೇರೆ ಬೇರೆ ಎಲ್ಲ ಧರ್ಮಗಳವರು ಮನಸ್ಸು ಬದಲಾವಣೆ ಆದರೆ ಅವ್ರು ಏನಾಗ್ತಾರೆ? ಆ ಧರ್ಮದವರು ಎಂಬುದಾಗಿ ಕರೆಸಿಕೊಳ್ತಾರೆ. ಆದರೆ ಯೇಸು ಕ್ರಿಸ್ತನ ಮಕ್ಕಳು, ದೇವರ ಮಕ್ಕಳು ನೀವು ಆಗಬೇಕಾದ್ರೆ ನೀವು ಏನಾಗಬೇಕು? ಹೃದಯದಲ್ಲಿ ಹೊಸದಾಗಿ ಆತ್ಮದಲ್ಲಿ ನೀವು ಹುಟ್ಟುವವರಾಗಬೇಕು. ಯಾರು ಹೊಸದಾಗಿ ಆತ್ಮದಲ್ಲಿ ಹುಟ್ಟುತ್ತಾರೋ, ನೀವು ಮಂದಿರಕ್ಕೆ ಬಂದಿರ್ಬೋದು, ದೀಕ್ಷೆ ತಗೊಂಡಿರ್ಬೋದು, ನೀವು ಆತ್ಮದಲ್ಲಿ ಹುಟ್ಟಲಾರದೆ ಇದ್ರೆ ನೀವು ದೇವ್ರ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಮಕ್ಕಳಾಗುವಂಥವ್ರು ಅಂದರೆ ಯಾರ್ರೀ? ಯಾರು ಆತ್ಮದಲ್ಲಿ ಹುಟ್ಟಿ ನೀರಿನ ಮೂಲಕವಾಗಿಯೂ ಆತ್ಮದ ಮೂಲಕವಾಗಿಯೂ ಹುಟ್ಟಿದವರಾಗಿರ್ತಾರೋ ಅವರೇ ನಿಜವಾಗಿರುವಂಥ ದೇವರ ಮಕ್ಕಳು. ಮಂದಿರಕ್ಕೆ ಬರೋರೆಲ್ಲ ದೇವ್ರ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರು ನಮ್ಮ ಕೆಲಸ ಆಗುವವರಿಗೆ ಮಾತ್ರ ನಾವು ಬರಿತೀವಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಅವರಿಗೆ ದೇವರು ಬೇಕಾಗಿಲ್ಲ, ಅವ್ರಿಗೆ ಆಗುವಂಥ ಕೆಲಸ ಮಾತ್ರ ಆದರೆ ಸಾಕು. ಹಲ್ಲೆಲೂಯಾ. ದೇವ್ರ ಹತ್ರ ಇದ್ದರೆ ಎಲ್ಲ ಕೆಲಸಗಳಾಗ್ತವೆ. ಆದರೆ ಇವರಿಗೆ ಏನು ಬೇಕು ರೀ? ಕೆಲಸ ಆಗೋದೊಂದೇ ಮುಖ್ಯ ಇರುತ್ತೆ. ದೇವ್ರ ಹತ್ರ ಇರೋದಕ್ಕೆ ಅವ್ರು ಏನು ಮಾಡಲ್ಲ? ಇಷ್ಟಪಡೋದಿಲ್ಲ. ದೇವ್ರ ಹತ್ರ ಇದ್ದರೆ ನಿನಗೆ ಆಗದ ಕೆಲಸಗಳೆಲ್ಲ ಆಗುವಂಗೆ ಮಾಡ್ತಾನೆ ದೇವರು. ಒಂದಲ್ಲ, ನಿನ್ನ ಜೀವಿತದಲ್ಲೆಲ್ಲ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್, ಆಶೀರ್ವಾದನೇ ಇರುತ್ತೆ. ಆದರೆ ಏನು ಮಾಡಲ್ಲ? ಒಂದು ಕೆಲಸವನ್ನು ಇಡ್ತಾರೆ. ಆ ಒಂದು ಕೆಲಸದ ಬದಲಾಗಿ ದೇವರು 10 ಕೆಲಸ ನಿನ್ನ ಜೀವಿತದಲ್ಲಿ ನೆರವೇರಿಸಿರ್ತಾನೆ. ಆದರೂ ಕೂಡ ನೀನೇನಾಗ್ಬಿಡ್ತೀಯ? ಆ ಕೆಲಸ ಆದಮೇಲೆ ಮತ್ತೆ ಲೋಕದ ಕಡೆಗೆ ತಪ್ಪಿ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ದೇವರು ವ್ಯಕ್ತಿಯಾಗಿದ್ದಾನೆ. ಆತನು ನಿನ್ನ ಜೀವಿತದಲ್ಲಿ ಒಂದು ಯೋಜನೆಯನ್ನ ಇಟ್ಟುಕೊಂಡಿದ್ದಾನೆ. ಆತನು ನಿನ್ನನ್ನು ಏನು ಮಾಡ್ತಾನೆ? ಶುದ್ಧ ಮಾಡ್ತಾನೆ. 15ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆಯಲ್ಲಿ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ. ನಿಮ್ಮನ್ನು ತೊಳೆಯುವಂಥದ್ದು ಯಾವುದ್ರಿ? ವಾಕ್ಯ. ನಿಮಗೆ ಹೇಳಲಾರದೆ ಇದ್ದರೆ, ನೀವು ಯಾವ ರೀತಿಯಲ್ಲಿ ಯಾವ ಒಂದು ಸ್ಥಿತಿಯಲ್ಲಿದ್ದೀರಿ ಎಂಬುದಾಗಿ ನಿಮ್ಗೆ ಹೇಳಲಾರದೆ ಇದ್ದರೆ ನಿಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ, ವಿಮೋಚಕನಾದ ದೇವರಾಗಿದ್ದಾನೆ, ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಕಲ್ಲು, ಮರ, ಕಟ್ಟಿಗೆ, ತಾಮ್ರ, ಬೆಳ್ಳಿ, ಬಂಗಾರ, ಮನುಷ್ಯರಿಂದ ರೂಪ ಕೊಟ್ಟಿರ್ತಕ್ಕಂಥ ದೇವರು ಅಲ್ವೇ ಅಲ್ಲ. ವಾಕ್ಯ ಅದನ್ನು ಹೇಳ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಶರಣರು ಎಂಬುದಾಗಿ ಅನ್ನಿಸಿಕೊಂಡಂಥವ್ರು ಕೂಡ ಅದನ್ನೇ ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಆ ದೇವರು ನಿನ್ನನ್ನು ತೊಳೆಯುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ನಿನ್ನನ್ನು ತೊಳಿತಾನೆ? ಯಾಕೆ ನಿನ್ನನ್ನು ಪರಿಶುದ್ಧಗೊಳಿಸ್ತಾನೆ? ಯಾಕೆ ನಿನ್ನ ಜೀವಿತವನ್ನು ಮಾರ್ಪಡಿಸ್ತಾನೆ? ಆತನಿರುವಲ್ಲಿ ನೀನು ಸೇರಬೇಕಾದ್ರೆ ಅಲ್ಲಿ ಯಾರು ಸೇರ್ತಾರೆ? ಪರಿಶುದ್ಧರು ಮಾತ್ರ. ಹಲ್ಲೆಲೂಯಾ. ಅಲ್ಲಿ ಯಾರು ಸೇರ್ತಾರೆ? ಪರಿಶುದ್ಧ ಪಟ್ಟಣ. ಈ ಲೋಕದಲ್ಲಿ ನಂಬಿದವರು ಇದ್ದಾರೆ, ನಂಬಲಾರ್ದವರು ಇದ್ದಾರೆ. ದೇವರು ಎಲ್ಲರಿಗೂ ಮಳೆ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಬೆಳೆಯನ್ನು ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಭೂಮಿಯ ಮೇಲೆ ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆದರೆ ಈ ಕೃಪಾಯುಗ ಅಳಿದು ಹೋಗುವಂಥ ಸಮಯದಲ್ಲಿ, ದೇವರು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷವಾಗುವಂಥ ಸಮಯದಲ್ಲಿ, ಆ 7 ವರ್ಷಗಳ ಕಾಲ ಶ್ರಮೆ ಸಂಕಟವನ್ನು ಅನುಭವಿಸಿರ್ತಕ್ಕಂಥ ಜನರು ಆಮೇಲೆ 1000 ವರ್ಷಗಳ ಕಾಲ ದೇವರ ರಾಜ್ಯದಲ್ಲಿ ಸ್ಥಾಪನೆ ಆದ ಮೇಲೆ ದೇವರು ಹೊಸದಾದ ಆಕಾಶ, ಹೊಸದಾದ ಭೂಮಿಯನ್ನ ಉಂಟು ಮಾಡ್ತಾನೆ. ಆವತ್ತಿನ ದಿವಸ ದೇವರನ್ನು ನಂಬಿದಂಥವರೇ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ರಾಜ್ಯ ನಮ್ಮ ರಾಜ್ಯ. ಹಲ್ಲೆಲೂಯಾ. ಯಾವುದು ನಮ್ಮ ರಾಜ್ಯ? ಪರಲೋಕ ರಾಜ್ಯ. ಯಾವ ರಾಜ್ಯ ರೀ? ಅಳಿದು ಹೋಗಲಾರದ ರಾಜ್ಯ.
ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ, ಆದರೆ ಪುನಃ ನಾವು ಪುನರುತ್ಥಾನಗೊಳ್ತೀವಿ. ಯಾಕಂದ್ರೆ ನಮ್ಮ ದೇವರು ಮರಣವನ್ನ ಗೆದ್ದು ಎದ್ದು ಬಂದಿದ್ದಾರೆ. ಯಾರು ತನ್ನನ್ನು ನಂಬುತ್ತಾರೋ ಅವರಿಗೂ ಕೂಡ ಜೀವವನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕುಂಬಾರನು ಏನ್ ಮಾಡ್ತಾನೆ? ಒಂದು ಯೋಜನೆಯನ್ನ ಇಟ್ಟುಕೊಂಡಿದ್ದಾನೆ. ಆತನಿಗೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನ, ಮಣ್ಣನ್ನು ತೆಗೆದುಕೊಂಡ ಬಂದ ಮೇಲೆ ಅದನ್ನೆಲ್ಲ ಚೆನ್ನಾಗಿ ಹದ ಮಾಡಿ ತುಳಿದು ಬೇಡವಾದ ವಸ್ತುಗಳು, ಆ ಮಣ್ಣಲ್ಲಿ ಕಲ್ಲು ಬಂದ್ರೆ, ಕಟ್ಟಿಗೆ ಬಂದ್ರೆ, ಬೇಡವಾದ ವಸ್ತುಗಳು ಬಂದ್ರೆ ಎಲ್ಲವನ್ನ ಏನ್ ಮಾಡ್ತಾನೆ? ತೆಗೆದು ಹಾಕಿದ ಮೇಲೆ ಅದನ್ನ ಏನ್ ಮಾಡ್ತಾನ್ರಿ? ಚೆನ್ನಾಗಿ ಹದ ಮಾಡ್ತಾನೆ, ಚೆನ್ನಾಗಿ ತುಳಿತಾನೆ, ಜಿಗುಟು ಬರುವ ರೀತಿಯಲ್ಲಿ ಅದನ್ನ ತುಳಿತಾನೆ. ನೀವು ರೊಟ್ಟಿ ಮಾಡ್ಬೇಕಾದ್ರೆ ಏನಂತೀರಲ್ಲ, ಇಟ್ಟು ನಾದಿಕೊಳ್ಳಲ್ಲ. ಹಲ್ಲೆಲೂಯಾ. ಜಿಗಿ ಬರೋವರಿಗೆ ಏನಂತೀರಿ? ಹೇಳ್ರಿ, ಮಾತಾಡ್ರಿ ಸ್ತ್ರೀಯರೇ. ಜಿಗಿ ಬರೋವರಿಗೆ ಏನು ಮಾಡ್ತೀರಿ? ನೀವು ಚೆನ್ನಾಗಿ ನಾದುತ್ತೀರಿ. ಚಪಾತಿ ಆದರೆ ಭಾಳ ಹೊತ್ತು ನಾದಬೇಕಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಂಬಾರನ್ನು ಆ ಮಣ್ಣನ್ನು ತೆಗೆದುಕೊಂಡು ಬಂದು ಬೇಡವಾದ ಕಲ್ಮಶವನ್ನೆಲ್ಲ ತೆಗೆದು ಹಾಕಿದ ಮೇಲೆ ಏನ್ ಮಾಡ್ತಾನ್ರಿ? ಆತನು ಅದನ್ನ ತನ್ನ ಚಕ್ರದ ಮೇಲೆ ಇಡುವುದಕ್ಕೆ ಸಿದ್ಧನಾಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಪ್ಯೂರಿಫಿಕೇಶನ್ ಆಯಿತು, ಯಾವಾಗ ಬೇಡವಾದ ವಸ್ತುಗಳು ದೂರವಾದವು, ಆವಾಗ ಕುಂಬಾರನ ಅದಕ್ಕೆ ರೂಪ ಕೊಡುವುದಕ್ಕಾಗಿ ಏನ್ ಮಾಡ್ತಾನೆ? ಸಿದ್ಧನಾಗ್ತಾನೆ ಪ್ರಿಯರೇ. ರೂಪ ಕೊಡಬೇಕಾದ್ರೆ ಆತನಿಗೆ ಏನ್ ಬೇಕು? ತಾಳ್ಮೆ ಬೇಕು. ಹಲ್ಲೆಲೂಯಾ. ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತಾಳ್ಮೆ, ಸಹನೆ ಇರಲಾರ್ದೆ ಇದ್ರೆ ದೇವ್ರ ಮಕ್ಕಳು ಆಗಕ್ಕೆ ಸಾಧ್ಯ ಇಲ್ಲ. ಸಹನೆ ಬಹಳ ಮುಖ್ಯ. ದೇವ್ರು ನಂಬಿದ ಮೇಲೆ ತಾಳ್ಮೆ ಇರಲಾರ್ದೆ ಇದ್ರೆ, ತಾಳ್ಮೆಯ ಗುಣ ನಿನ್ನಲ್ಲಿ ಇರಲಾರ್ದೆ ಇದ್ರೆ, ಶೋಧನೆಗಳು ಬಂದಾಗ ನೀನೇನಾಗ್ತೀಯಾ? ಸೋತು ಹೋಗ್ತೀಯ. ಶೋಧನೆಗಳನ್ನ ಜಯಿಸುವಂತ ಶಕ್ತಿ ದೇವ್ರು ನಿನಗೆ ಕೊಟ್ಟಾಗಲೂ ಕೂಡ ನಿನ್ನಲ್ಲಿ ತಾಳ್ಮೆ, ಸಹನೆ ಇಲ್ಲದ ಕಾರಣಕ್ಕಾಗಿ ನೀನೇನಾಗ್ಬಿಡ್ತೀಯಾ? ಬಿದ್ದು ಹೋಗ್ಬಿಡ್ತೀಯ. ಆದರೆ ಪರಮ ಕುಂಬಾರನಾಗಿರುವಂಥ ದೇವರಿಗೆ ದೊಡ್ಡದಾಗಿರ್ತಕ್ಕಂಥ ಸಹನೆ ಇದೆ ಪ್ರಿಯರೇ, ದೊಡ್ಡದಾಗಿರ್ತಕ್ಕಂಥ ತಾಳ್ಮೆ ಇದೆ. ಆ ತಾಳ್ಮೆ ಎಂತಹ ತಾಳ್ಮೆ ಅಂತೇಳಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ. ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ತೆಗೆದಿದ್ದೀರಾ? 2 Peter chapter 3 verse 9. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಎಂತ ಶಾಂತಿ ಅದು? ದೀರ್ಘ ಶಾಂತಿ, ಬಹಳ ತಾಳ್ಮೆ ಉಳ್ಳವನಾಗಿದ್ದಾನೆ. ಯಾರು? ದೇವರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ. ಏನನ್ನ ಮಾಡುವುದಕ್ಕಾಗಿ? ಆ ಒಂದು ಮಡಕೆಯನ್ನ ಮಾಡುವುದಕ್ಕಾಗಿ. ಆತನ ಸಹನೆ ದೊಡ್ಡದಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕ ಜನರು ವಾಕ್ಯ ಕೇಳಲ್ಪಟ್ಟ ಮೇಲೆ ಆಯ್ತಪ್ಪ, ಅವ್ರು ಹಂಗೆ ಅಂತಾರಲ್ಲಪ್ಪ, ಬರಲಿ ದೇವ್ರು ನಮ್ಮನ್ನು ಕೊಲ್ಲಿ, ನಮ್ಮನ್ನ ಸಾಯಿಸಲಿ, ನಮ್ಗೆ ಅದಾಗಲಿ ಇದಾಗಲಿ ಅಂತೇಳಿ ಏನು ಮಾಡ್ತಾರೆ? ಅನ್ಯರು ದೇವರನ್ನ ತಿಳಿಯಲಾರದವ್ರು ಅಂದ್ಕೊಳ್ತಾ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ. ಏನು ಹೇಳ್ರಿ? ಅವ್ರು ನಾಶವಾಗುವಂಥದ್ದು ದೇವರಿಗೆ ಇಷ್ಟವಿಲ್ಲ. ಹಲ್ಲೆಲೂಯಾ. ಅವ್ರು ನಾಶವಾಗುವಂಥದ್ದು ದೇವರಿಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ. ಅದರ ಸಲುವಾಗಿ ದೀರ್ಘ ಶಾಂತನಾಗಿದ್ದು ಆತನ ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ತಾಳ್ಮೆಯಿಂದ ಆತನ ಏನು ಮಾಡ್ತಾ ಇದ್ದಾನೆ? ಕಾಯುವವನಾಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕುಂಬಾರನು ಯಾವ ರೀತಿಯಾಗಿ ತಾಳ್ಮೆಯಿಂದ ಕಾಯ್ತಾ ಇದ್ದಾನೋ ಅದೇ ರೀತಿಯಾಗಿ ದೇವರು ಕೂಡ ಏನು ಮಾಡ್ತಾ ಇದ್ದಾನ್ರಿ? ಕಾಯ್ತಾ ಇದ್ದಾನೆ. ಯಾವಾಗ ಇವರು ಬದಲಾಗ್ತಾರೋ, ಯಾವಾಗ ಇವರ ಜೀವಿತಗಳನ್ನ ಮಾರ್ಪಡಿಸಿಕೊಳ್ತಾರೋ, ಯಾವಾಗ ನಟನೆಯ ಭಕ್ತಿಯನ್ನು ಬಿಟ್ಟು ಸ್ಥಿರವಾದ ಭಕ್ತಿಯ ಕಡೆಗೆ ಇವರು
ಬರ್ತಾರೋ ಎಂಬುದಾಗಿ. ಹಲ್ಲೆಲೂಯ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ತಾಳ್ಮೆ, ಸಹನೆ, ದೀರ್ಘ ಶಾಂತಿ ಉಳ್ಳಂತ ದೇವರಾಗಿದ್ದಾನೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ನಿನ್ನ ಬಗ್ಗೆ ಏನಿದೆ, ದೊಡ್ಡದಾಗಿರ್ತಕ್ಕಂಥ ಯೋಜನೆ ಇದೆ. ನೀನು ಸ್ವಲ್ಪದರಲ್ಲಿಯೇ ನೀನು ತಪ್ಪಿ ಹೋಗ್ಬಿಡ್ತಿ. ಏನಾದ್ರೂ ಒಂದು ಘಟನೆ ನಡೆದರೆ ನೀನೇನಾಗ್ಬಿಡ್ತಿ, ಬಿದ್ದು ಹೋಗ್ಬಿಡ್ತಿ. ಯಾರಾದ್ರೂ ಏನಾದ್ರೂ ನಿಂದನೆ ಮಾತುಗಳನ್ನು ಮಾತಾಡ್ಬಿಟ್ರೆ ನೀನೇನಾಗ್ಬಿಡ್ತಿ, ಸೊರಗಿ ಹೋಗ್ಬಿಡ್ತಿ. ಹಲ್ಲೆಲೂಯ. ಯಾರಾದ್ರೂ ನಿನಗೆ ಏನಾದ್ರೂ ಅಂತ ಇದ್ದಾರೆ, ಯೇಸು ಸ್ವಾಮಿ ನಂಬಿದಕ್ಕಂದ್ರೆ ನಿನ್ನ ಮೇಲೆ ಅತ್ಯಧಿಕವಾಗಿರ್ತಕ್ಕಂಥ ಆಶೀರ್ವಾದ ಇದೆ ಅಂತೇಳಿ ಅರ್ಥ. ಹಲ್ಲೆಲೂಯ. ನಿನ್ನ ಮೇಲೆ ಬಲವಾಗಿರುವಂಥ ಆಶೀರ್ವಾದ ಇದೆ ಎಂಬುದಾಗಿ ಅರ್ಥ. ದೇವರು ನಿನ್ನನ್ನ ಉನ್ನತವಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ಎಂಬುದಾಗಿ ಅರ್ಥ ಪ್ರಿಯರೇ. ಹಲ್ಲೆಲೂಯ. ಕೆಲವೊಬ್ರು ಏನಾದ್ರೂ ಯೇಸು ಸ್ವಾಮಿ ನಂಬಿದಕ್ಕೆ ಅಂದ್ಬಿಟ್ರೆ ಹೆಂಗ್ ಮಾಡಿಬಿಡ್ತಾರ್ರಿ, ಮಂದಿರಕ್ಕೆ ಬರೋದೇ ಬಿಟ್ಬಿಡ್ತಾರೆ. ಹಲ್ಲೆಲೂಯ. ಅವ್ರು ಏನಾಗ್ಬಿಡ್ತಾರೆ, ಸ್ವಲ್ಪದರಲ್ಲಿಯೇ ವಿಶ್ವಾಸವನ್ನ ಕಳೆದುಕೊಂಡು ಬಿಡ್ತಾರೆ, ಬಿದ್ದು ಹೋಗ್ಬಿಡ್ತಾರೆ, ಸೋತು ಹೋಗ್ಬಿಡ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೇವರು ನಿನ್ನ ವಿಷಯದಲ್ಲಿ ಬಹಳ ತಾಳ್ಮೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ. ಒಂದ್ಸಾರಿ ಸ್ಥಿರವಾದ ಭಕ್ತಿ ಮಾಡ್ತಿರ್ತೀಯ, ಒಂದ್ಸಾರಿ ಏನಾಗ್ಬಿಡುತ್ತೆ, ಸಡನ್ ಆಗಿ ಬಿದ್ದು ಹೋಗ್ಬಿಡುತ್ತೆ. ಎಷ್ಟು ಮಾಡಿದ್ರ ಏನಾದ ಎನ್ನುವಂಥ ಸ್ಥಿತಿಗೆ ನೀನು ಒಳಗಾಗ್ಬಿಡ್ತೀಯ. ಆದರೆ ಕುಂಬಾರನು ನಿನಗಾಗಿ ಏನು ಮಾಡ್ತಾ ಇದ್ದಾನ, ಆತ ಕಾಯ್ತಾ ಇದ್ದಾನೆ. ಸಹನೆ ಉಳ್ಳವನಾಗಿ ನಿನಗೋಸ್ಕರವಾಗಿ ಆತನು ಕಾಯ್ತಾ ಇದ್ದಾನೆ ಪ್ರಿಯರೇ. ಹೋಗಿ ಏನು ಮಾಡಿದ, ಮಣ್ಣನ್ನ ತೆಗೆದುಕೊಂಡು ಬಂದ, ಮಣ್ಣಲ್ಲಿರ್ತಕ್ಕಂಥ ಕಲ್ಮಶವನ್ನ ದೂರ ಮಾಡಿದ, ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ. ಅದೆಲ್ಲ ಹದವಾಗುವವರೆಗೂ, ಹದವಾದ ಮೇಲೆ ಏನು ಮಾಡ್ತಾ ಇದ್ದಾನೆ, ಚಕ್ರದ ಮೇಲೆ ಇಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಚಕ್ರದ ಮೇಲೆ ಇಟ್ಟ ಮೇಲೆ ಸಡನ್ ಆಗಿ ಅದು ಮುಂದಿಂದಿರುತ್ತಲ್ಲ, ಬಿಂದಿ ಮುಂದಿಂದು, ಹಲ್ಲೆಲೂಯ, ಗಡಿಗೆ ಮುಂದಿಂದಿರುತ್ತಲ್ಲ, ಏನಂತೀವಿ, ಕಂಠ. ಹಲ್ಲೆಲೂಯ. ಆ ಕಂಠದ ಹತ್ರಕ್ಕೆ ಬಂದ ತಕ್ಷಣ ಸಡನ್ ಆಗಿ ಏನಾಗ್ಬಿಡ್ತದು, ಒಡೆದೋಗ್ಬಿಡ್ತು. ಏನು, ಪಾತ್ರೆ. ಹಲ್ಲೆಲೂಯ. ಸಡನ್ ಆಗಿ ಹೊಡೆದ ತಕ್ಷಣ ಮತ್ತೆ ಆ ಮಣ್ಣನ್ನ ಏನ್ ಮಾಡಿದ, ಹದ ಮಾಡಿ ಮತ್ತೆ ಏನ್ ಮಾಡಿದ, ತನಗೆ ಸರಿ ತೋಚಿದ ಹಾಗೆ ಅದನ್ನ ಏನ್ ಮಾಡ್ತಾ ಇದ್ದಾನೆ, ರೂಪಿಸ್ತಾ ಇದ್ದಾನೆ, ರೂಪವನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಒಂದ್ಸಾರಿ ಆ ವಾಕ್ಯ ಓದ್ರಿ. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ, ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 3ನೇ ವಚನ. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು, ಇಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನ ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕುಂಬಾರನ ಕೈಯಲ್ಲಿ ಕೆಟ್ಟು ಹೋದಂಥ ಸಮಯದಲ್ಲಿ ಪುನಃ ಕುಂಬಾರ ಏನು ಮಾಡ್ತಾ ಇದ್ದಾನೆ, ಹೊಸದಾದ ಪಾತ್ರೆಯನ್ನಾಗಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಿತ ಕೆಟ್ಟು ಹೋಗಿದ್ದಾಗಲೂ, ಬಿದ್ದು ಹೋಗಿದ್ದಾಗಲೂ, ದೇವರಿಂದ ದೂರವಾದಂಥ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ದೇವರು ಏನು ಮಾಡ್ತಾನೆ, ಯಾವುದೋ ಒಂದು ಮಾರ್ಗದ ಮೂಲಕವಾಗಿ ನಿನ್ನನ್ನು ಕಟ್ಟಬೇಕು, ನಿನ್ನನ್ನು ಸರಿ ಮಾಡಬೇಕು ಅಂತೇಳಿ ನಿನ್ನನ್ನು ಏನು ಮಾಡ್ತಾ ಇರ್ತಾನೆ, ಆತ ಸರಿಪಡಿಸ್ತಾ ಇರ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಕುಂಬಾರನ ಕೈಯಲ್ಲಿ ಬಿದ್ದು ಕೆಟ್ಟು ಹೋಗಿರ್ತಕ್ಕಂಥ ಆ ಮಣ್ಣನ್ನು ಪುನಃ ತೆಗೆದುಕೊಂಡು ತನಗೆ ಸರಿ ತೋಚಿದ ಹಾಗೆ ಏನು ಮಾಡಿದ, ಹೊಸದಾದ ಪಾತ್ರೆಯನ್ನಾಗಿ ಆತನದಕ್ಕೆ ರೂಪ ಕೊಟ್ಟ. ಹಳೆಯ ಪಾತ್ರೆ ಅಲ್ಲ, ಈಗ ಮುರಿದು ಹೋಗಿರುವಂಥ ಪಾತ್ರೆ ಅಲ್ಲ, ಈಗ ಏನಾಗಿದೆ, ಪಾತ್ರೆ ಹೊಸದಾಗಿದೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆ ಕುಂಬಾರನ ಆ ಪಾತ್ರೆಯನ್ನ ಮಾಡಿದ ಮೇಲೆ ಅದನ್ನು ಏನು ಮಾಡಿದ, ಒಂದತ್ರ ಇಟ್ಟ ಪ್ರಿಯರೇ. ಆ ಪಾತ್ರೆಗಳಿಗೆ ಏನ್ರಿ, ಯಾವುದಾದ್ರೂ ಇಲಿಗಳು ಮೇಲೆ ಏರಿಬಿಟ್ರೆ ಆ ಪಾತ್ರೆಗಳು ಏನಾಗ್ತವೆ, ಒಂದ್ರ ಮೇಲೆ ಒಂದು ಇಟ್ಟಂಥ ಪಾತ್ರೆಗಳು ಏನಾಗ್ಬಿಡ್ತವೆ, ಬಿದ್ದು ಒಡೆದೋಗ್ಬಿಡ್ತವೆ. ಯಾರಾದ್ರೂ ಕಲ್ಲೆಸೆದ್ರೆ ಆ ಪಾತ್ರೆಗಳು ಏನಾಗ್ತವೆ, ಒಡೆದೋಗ್ಬಿಡ್ತವೆ. ಯಾರಾದರೂ ಸುಮ್ಮನೆ ಹೊಟ್ಟೆ ಕಿಚ್ಚಿನಿಂದ ಆ ಪಾತ್ರೆಯನ್ನ ಸ್ವಲ್ಪ ಟಚ್ ಮಾಡಿಬಿಟ್ರೆ, ಕೆಳಗಡೆ ಬೀಳಿಸ್ಬಿಟ್ರೆ ಅವೇನಾಗ್ಬಿಡ್ತವೆ, ಒಡೆದೋಗ್ಬಿಡ್ತವೆ. ಆ ಸಮಯದಲ್ಲಿ ಆ ಕುಂಬಾರನ ಏನು ಮಾಡ್ತಾನೆ, ಅದನ್ನ
ಕಾಪಾಡುತ್ತಾನೆ, ಸಂರಕ್ಷಿಸುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನನ್ನು ಕಾಪಾಡುವಂತ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನನ್ನು ಕಾಪಾಡುವುದಕ್ಕಾಗಿ, ನೀನು ಬಿದ್ದು ಹೋಗುವಲಾರದ ಸ್ಥಿತಿಯಲ್ಲಿ ನಿನ್ನನ್ನು ನಡೆಸುವುದಕ್ಕಾಗಿ ತನ್ನ ದೂತರಿಗೆ ದೇವರು ಏನು ಮಾಡಿದಾನಂತೆ, ಅಪ್ಪಣೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ಆರಾಧನೆ ಮಾಡುವಂಥ ದೇವರು ನಮ್ಮ ಜೀವಿತದ ಬಗ್ಗೆ ಬಹಳ ಎಚ್ಚರಿಕೆ, ಬಹಳ ಜಾಗರೂಕತೆಯನ್ನ, ಬಹಳ ಕನಿಕರವನ್ನ ಇಟ್ಟು ನಮ್ಮನ್ನ ನೋಡುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಕುಂಬಾರನು ಅದನ್ನ ಮಾಡಿದ ಮೇಲೆ ಅದನ್ನ ಏನ್ ಮಾಡ್ತಾನೆ, ಕಾಪಾಡ್ತಾನೆ. ಏನ್ ಮಾಡ್ತಾನೆ, ಅದನ್ನ ಕಾಪಾಡ್ತಾನೆ. 37ನೇ ಕೀರ್ತನೆ ಒಂದ್ಸಾರಿ ತೆಗಿರಿ. ಹಲ್ಲೆಲೂಯಾ. 34:8. ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯ ಭಕ್ತಿಯುಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವರು ಏನ್ ಮಾಡ್ತಾನಂತೆ, ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನ ಏನ್ ಮಾಡುವಾತನಾಗಿದ್ದಾನೆ, ಕಾಪಾಡುವಾತನಾಗಿದ್ದಾನೆ. ನಿನ್ನನ್ನ ಅರ್ಧ ದಾರಿಯಲ್ಲಿ ಕೈ ಬಿಡುವಂತ ಆತನು ಅಲ್ಲ. ಹಲ್ಲೆಲೂಯಾ. ಕಷ್ಟದಲ್ಲಿ ಕೈ ಹಿಡಿದು ನಡೆಸಿದೆ ಏಸಯ್ಯ, ಮುಪ್ಪಿನವರೆಗೂ ಆರಾಧಿಸುವೆನು. ಕಷ್ಟದ ಕಾಲದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 50ನೇ ಕೀರ್ತನೆ 15ನೇ ವಚನದಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರೇ ಮಾತಾಡ್ತಾ ಇದ್ದಾರೆ ಏನೆಂಬುದಾಗಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನ ಕೊಂಡಾಡುವಿರಿ ಅಂತೇಳಿ. ಹಲ್ಲೆಲೂಯಾ. ಕಷ್ಟದ ಸಮಯದಲ್ಲಿ, ನಷ್ಟದ ಸಮಯದಲ್ಲಿ, ಯಾರು ನನಗೆ ಇಲ್ಲ ಎನ್ನುವಂತ ಸಮಯದಲ್ಲಿ, ಅಂತಹ ಸಮಯದಲ್ಲಿ ದೇವರು ಏನ್ ಮಾಡ್ತಾರೆ, ನಿಮ್ಮನ್ನ ಕಾಪಾಡ್ತಾರೆ ಪ್ರಿಯರೇ. ನಿಮ್ಮನ್ನ ಕಾಪಾಡುವಂತ ದೇವರು ನಿಮಗಾಗಿ ಇದ್ದಾರೆ. ಆತನು ಪರಮ ಕುಂಬಾರನಾಗಿರುವಂತ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಆತನು ಏನ್ ಮಾಡ್ತಾನೆ, ನಿಮ್ಮನ್ನ ಕಾಪಾಡ್ತಾನೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭಗಳು ನಿಮ್ಮ ಜೀವಿತದಲ್ಲಿ ಬಂದಿರ್ಬೋದು. ಆ ಕಷ್ಟದ ಸಮಯ ಸಾಕ್ಷಿಯಾಗಿ ನೀವು ಹೇಳುವಂಥ ಸಮಯದಲ್ಲಿ ಬಹಳ ಕಣ್ಣೀರು ಸುರಿಸ್ತಾ ನೀವೇನು ಮಾಡಿರ್ತೀರಿ, ಸಾಕ್ಷಿಯನ್ನ ಹೇಳಿರ್ತೀರಿ. ಯಾಕಂದ್ರೆ ಆ ಪರಿಸ್ಥಿತಿಯಿಂದ ತಪ್ಪಿಸಬಲ್ಲುವಂಥವ್ರು ಯಾವ ವ್ಯಕ್ತಿ ಆಗಿರಲಿ, ಯಾವ ಶಕ್ತಿ ಆಗಿರಲಿ ಸಾಧ್ಯ ಆಗಿರುವುದಿಲ್ಲ. ಆ ಸಮಯದಲ್ಲಿ ದೇವರೇ ನಿಮ್ಮನ್ನ ಏನ್ ಮಾಡಿರ್ತಾನೆ, ತಪ್ಪಿಸಿರ್ತಾನೆ. ಆ ಒಂದು ಇಕ್ಕಟ್ಟಾದ ಸಮಯದಲ್ಲಿ ನಿಮ್ಮನ್ನ ಏನ್ ಮಾಡಿರ್ತಾನೆ, ಕಾಪಾಡಿರ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ನಾವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ನಮ್ಮನ್ನ ಕಾಯ್ತಾನೆ. ಆತನು ಕುಂಬಾರನಾಗಿದ್ದು ಏನ್ ಮಾಡ್ತಾನೆ, ನಮ್ಮನ್ನ ಕಾಯ್ತಾ ಇದ್ದಾನೆ. ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ ಪ್ರಿಯರೇ, 9ನೇ ಅಧ್ಯಾಯ 21ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ. ಕುಂಬಾರನಿಗೆ ಆತನು ಉಂಟು ಮಾಡಿರ್ತಕ್ಕಂಥ ಪಾತ್ರೆಗಳ ಮೇಲೆ ಅಧಿಕಾರ ಉಂಟು, ಶಕ್ತಿ ಉಂಟು. ಅದರ ಮೇಲೆ ಸರ್ವಾಧಿಕಾರಿ ಆ ಕುಂಬಾರನೇ ಆಗಿದ್ದಾನೆ. ಒಂದ್ಸರಿ ಓದ್ತೀರಾ 9:21. ಹಾಂ, 19ರಿಂದ ಓದ್ತೀರಾ. ದೇವರ ಇಷ್ಟವನ್ನ ಎದುರಿಸುವವರು ಇಲ್ಲದಿರುವಲ್ಲಿ ಆತನು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳುವಿ. ಎಲ್ಲೋ ಮನುಷ್ಯನೇ, ಹಾಗನ್ನಬೇಡ. ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದಿ ಎಂದು ಕೇಳುವುದುಂಟೆ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಹಲ್ಲೆಲೂಯಾ.
ಯಾವ ರೀತಿಯಾಗಿ ಕುಂಬಾರನಿಗೆ ಆ ಒಂದು ಮಣ್ಣಿನ ಮೇಲೆ, ಆ ಕುಂಬಾರನು ಮಾಡಿದಂಥ ಪಾತ್ರಗಳ ಮೇಲೆ ಅಧಿಕಾರ ಇದೆಯೋ, ಅದೇ ರೀತಿಯಾಗಿ ದೇವರಿಗೂ ಕೂಡ ನಿನ್ನ ಮೇಲೆ ನನ್ನ ಮೇಲೆ ಏನಿದೆ ರೀ? ಅಧಿಕಾರ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನ ಮೇಲೆ ಅಧಿಕಾರ ಉಳ್ಳಂತಾತನು ಆಗಿದ್ದಾನೆ. ಆತನ ಅಧಿಕಾರಕ್ಕೆ ಒಳಪಡಲಾರದೆ ನಾವು ಇದ್ರೆ, ಆತನ ಅಧಿಕಾರದಲ್ಲಿ ತಗ್ಗಿಸಿಕೊಳ್ಳಲಾರದೆ ನಾವು ಇದ್ರೆ ಏನಾಗ್ತೀವಿ? ಬೆಲ್ಶಚ್ಚರ ಮಹಾರಾಜನಿಗೆ ಆದಂಥ ಗತಿಯೇ ನಮಗಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಬೆಲ್ಶಚ್ಚರ ರಾಜನು ಆತನು ದೇವರ ಆಳ್ವಿಕೆಗೆ ಬರಲಿಲ್ಲ. ಆತನ ಅಜ್ಜ, ಆತನ ತಂದೆ ದೇವರ ಕುರಿತಾಗಿ ಕೇಳಲ್ಪಟ್ಟು ಯಾವುದೋ ಒಂದು ವಿಷಯದಲ್ಲಿ ಅವರು ತಗ್ಗಿಸಿಕೊಂಡ್ರು. ಆದರೆ ಬೆಲ್ಶಚ್ಚರ ರಾಜನು ತಗ್ಗಿಸಿಕೊಳ್ಳಲಿಲ್ಲ. ದಾನಿಯೇಲನು ಹೇಳ್ತಾ ಇದ್ದಾನೆ, ದೇವರಿಂದ ಬಂದಿರತಕ್ಕಂಥ ಹಸ್ತ ಬರಿತಾ ಇದೆ. ಏನಂತೇಳಿ? ಮೆನೆ ಮೆನೆ ತೆಕೆಲು ಫಾರ್ಸೀನ್. ದೇವರು ನಿನ್ನ ರಾಜ್ಯವನ್ನ, ನಿನ್ನ ಲೆಕ್ಕವನ್ನ ಏನ್ ಮಾಡಿದ್ದಾನೆ? ಕೊನೆಗಾಣಿಸಿದ್ದಾನೆ. ಆತನು ತಕ್ಕಡಿಯಲ್ಲಿ ನಿನ್ನನ್ನು ಹಾಕಿ ತೂಗಿದಾಗ ನೀನು ಸ್ವಲ್ಪವಾಗಿ ಕಂಡು ಬಂದಿದ್ದಿ. ನಿನ್ನ ರಾಜ್ಯವನ್ನ ಇಬ್ಬಾಗ ಮಾಡಿದ್ದಾನೆ. ಈ ಹೊತ್ತಿನ ದಿವಸವೇ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಲಿಕ್ಕಿದೆ. ದೇವರಿಲ್ಲದೆ ಆತನು ಏನಾದ? ಸತ್ತು ಹೋದ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರ ಭಕ್ತರಾಗಿ ಸಾಯುವಂಥವರು ಧನ್ಯರು, ದೇವರ ಮಕ್ಕಳಾಗಿ ಸಾಯುವಂಥವರು ಧನ್ಯರು. ದೇವರಿಲ್ಲದೆ ಅವರಿಗೆ ನರಕವೇ ಗತಿಯಾಗಿರುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ನಿನ್ನ ಮೇಲೆ ಅಧಿಕಾರ ಇದೆ. ದೇವರಿಗೆ ನಿನ್ನ ಮೇಲೆ ಅಧಿಕಾರ, ಪವರ್ ಎನ್ನುವಂಥದ್ದು ಆತನು ನಿನ್ನ ಮೇಲೆ ಉಳ್ಳಾತನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಕುಂಬಾರನು ಯಾವ ರೀತಿಯಾಗಿ ಜೇಡಿ ಮಣ್ಣನ್ನು ರೂಪಿಸ್ತಾನೋ, ಆತನ ಕೈಯಲ್ಲಿರುವಾಗ ಯಾವ ರೀತಿಯಾದರೂ ತಿರುಗಿಸುವುದಕ್ಕೆ ಆತನಿಗೆ ಅಧಿಕಾರ ಉಂಟು, ಅದೇ ರೀತಿಯಾಗಿ ನಿನ್ನನ್ನು ಕೂಡ ದೇವರು ತಿರುಗಿಸುವುದಕ್ಕೆ ಆತನಿಗೆ ಅಧಿಕಾರ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಪರಮ ಕುಂಬಾರನಾಗಿದ್ದಾನೆ. ಆ ಕುಂಬಾರನ ಆಳ್ವಿಕೆಗೆ ನೀನು ಒಳಪಡಲಾರದೆ ಇದ್ರೆ, ಆತನಿಗೆ ಒಳಗಾಗಿ ನೀನು ಜೀವಿಸಲಾರದೆ ಇದ್ರೆ ಏನಾಗುತ್ತೆ? ನರಕಕ್ಕೆ ಬಲಿಯಾಗುತ್ತೆ, ತುತ್ತಾಗುತ್ತೆ. ದೇವರಿಗೆ ಒಳಗಾಗಲಾರದವರು ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಕುಂಬಾರನ ಮನೆಗೆ ಇಳಿದು ಹೋದಂಥ ಸಮಯದಲ್ಲಿ ಕುಂಬಾರನಿಗೆ ಮಾಡುವಂಥದ್ದನ್ನ ಈ ಯೆರೆಮೀಯನು ನೋಡಿದಂಥ ಸಮಯದಲ್ಲಿ ದೇವರಲ್ಲಿ ಮಾತಾಡ್ತಾ ಇದ್ದಾನೆ, ನಾನು ನನ್ನ ಇಷ್ಟ ಬಂದ ರೀತಿಯಲ್ಲಿ ಒಬ್ಬರನ್ನ ಹೆಚ್ಚಿಸ್ತೀನಿ, ಒಬ್ಬರನ್ನ ತಗ್ಗಿಸ್ತೀನಿ. ಯಾರನ್ನ ಹೆಚ್ಚಿಸ್ತೀನಿ ಅಂತ ಹೇಳ್ತಾನೆ ದೇವರು? ನನಗೆ ವಿಧೇಯರಾಗಿ ನನ್ನ ಮಾತುಗಳನ್ನು ಕೇಳುತ್ತಾ ನನ್ನೊಬ್ಬ ತನಗೆ ನಡೆಯುವಂಥವರನ್ನು ನಾನು ಹೆಚ್ಚಿಸ್ತೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ್ಮಿಕವಾಗಿ ನಾವು ನೋಡುವಾಗ ಅಂಥವರಿಗೆ ಯಾವುದಿದೆ ಪ್ರಿಯರೇ? ಪರಲೋಕ ಇದೆ. ಹಲ್ಲೆಲೂಯಾ. ಯಾವುದಿದೆ? ಪರಲೋಕ ಇದೆ. ಉನ್ನತವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ ಲೋಕ. ಯಾರಿಗೆ ಅದು? ಆತನ ಮಾರ್ಗವನ್ನು ಹಿಡಿದು ನಂಬಿ ನಡೆದಂಥವರಿಗೆ. ಆತನ ತಿಳಿದುಕೊಂಡು ಕೂಡ ಆತನಿಂದ ದೂರವಾಗಿ ನಂಬಲಾರದಂಥವರ ಒಂದು ಸ್ಥಿತಿಯಲ್ಲಿ ಜೀವಿಸುವಂಥವರಿಗೆ ಯಾವುದಿದೆ? ಅವರಿಗೆ ಕೇಡು ಮಾಡಬೇಕಂತೇಳಿ ದೇವರು ಅಂದುಕೊಂಡಾಗಲೂ ಕೂಡ ಒಂದು ವೇಳೆ ಅವರು ಮನಮರುಗಿ ದೇವರ ಕಡೆಗೆ ಬಂದರೆ ದೇವರು ಅವ್ರನ್ನ ಏನು ಮಾಡ್ತಾನೆ? ಸಂರಕ್ಷಿಸ್ತಾನೆ, ಕಾಪಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ನಡೀತಾ ಇದ್ದೀವಿ ಅಂತೇಳಿ ಬಾಯಲ್ಲಿ ಅನ್ನುತ್ತಾ ಅವರ ಜೀವಿತವೆಲ್ಲ ದೇವರಿಗೆ ವಿರೋಧವಾದ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ರೆ ಅವರೇ ಹೆಂಗಿರ್ತಾರೆ? ಅವರು ಯಾವನು ತನ್ನನ್ನು ತಾನು ಯಾರು ಹೆಚ್ಚಿಸಿಕೊಳ್ತಾರೋ ಅವ್ರೇನಾಗ್ತಾರೆ? ತಗ್ಗಿಸಲ್ಪಡುತ್ತಾರೆ. ಯಾರು ತನ್ನನ್ನು ತಾನು ತಗ್ಗಿಸಿಕೊಳ್ತಾರೋ ಅವ್ರೇನಾಗ್ತಾರೆ? ಹೆಚ್ಚಿಸಲ್ಪಡ್ತಾರೆ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಂದ್ರೆ, ದೇವರು ನಿನ್ನ ಮೇಲೆ ಅಧಿಕಾರ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನ ಮೇಲೆ ಅಧಿಕಾರ ಉಳ್ಳವನಾಗಿದ್ದಾನೆ. ಆ ದೇವರಿಗೆ ಪ್ರಶ್ನೆ ಮಾಡಿ ನಾವು ಬೈಯುವಂಥದ್ದು ಮಾಡಬಾರ್ದು. ಅನ್ಯರು ನೋಡ್ರಿ, ದೇವರನ್ನು ನಂಬಲಾರ್ದವ್ರು ನೋಡ್ರಿ, ಫಸ್ಟ್ನೇ ಮಾತು ಏನು ಬರುತ್ತೆ ಅವ್ರ ಬಾಯಿಂದ? ಕೆಟ್ಟ ಮಾತಿನಿಂದ ದೇವ್ರನ್ನೇ ಬೈತಾರೆ. ದೇವರೇ ತಂದಿಟ್ಟ, ದೇವರೇ ಮಾಡಿದ. ತಾನು ಮಾಡಿರುವಂಥದ್ದೆಲ್ಲ ಗೊತ್ತಿರಲ್ಲ, ತನಗೆ ಮರೆತು ಬಿಟ್ಟಿರ್ತಾನೆ. ತಾನು ಮಾಡಿದ ಎಲ್ಲ ಘನವಾದಂಥ ಕಾರ್ಯಗಳು, ಕೆಟ್ಟ ಕಾರ್ಯಗಳು, ಆ ಕಾರ್ಯಗಳೇ ಆತನ ಮೇಲೆ ಬಂದು ಆತನ ನಾಶನಕ್ಕೆ ಆತನೇ ಏನು ಮಾಡಿರ್ತಾನೆ? ತನ್ನ ನಾಶನಕ್ಕೆ ತಾನೇ ಗುಂಡಿಯನ್ನು
ತೋಡಿಕೊಂಡಿರ್ತಾನೆ, ಆದರೆ ಯಾರ ಹೆಸರನ್ನು ಬಳಸ್ತಾನೆ? ದೇವರ ಹೆಸರನ್ನು ಬಳಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನೀವು ಏನು ಮಾಡ್ಬೇಕ್ರಿ? ದೇವರಿಗೆ ಪ್ರಶ್ನೆ ಮಾಡಬಾರ್ದು. ಇದು ಯಾಕೆ ಹಿಂಗಾಯಿತು ಅಂತೇಳಿ ಅನ್ನಬಾರ್ದು. ದೇವರೇ ನಿನ್ನ ಚಿತ್ತ ಸ್ವಾಮಿ. ಹಲ್ಲೆಲೂಯಾ. ಅದರ ಸಲುವಾಗಿ ಕೊನೆಯ ವಚನ ಓದಿಕೊಳ್ಳೋಣ. ಪೇತ್ರನ ಪತ್ರಿಕೆ 1 ಪೇತ್ರ 3ನೇ ಅಧ್ಯಾಯ 16ನೇ ವಚನ. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರಿ, ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನ ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವವರು. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಚಿತ್ತ ಇತ್ತಪ್ಪ ನಾವು ಬಾಧೆ ಪಡಬೇಕಂತೇಳಿ, ಅದನ್ನು ತಪ್ಪಿಸಕ್ಕೆ ನಮ್ಮಿಂದ ಆಗುತ್ತಾ? ದೇವರೇ ಸಂಕಲ್ಪ ಮಾಡಿದ್ದಾನೆ. ಹಲ್ಲೆಲೂಯಾ. ಅದನ್ನು ತೆಗೆದುಹಾಕಕ್ಕೆ ನಮ್ಮಿಂದ ಆಗುತ್ತಾ? ಹಲ್ಲೆಲೂಯಾ. ಆ ಬಾಧೆ ಮುಂದೆ ನಮ್ಮನ್ನು ಏನು ಮಾಡುತ್ತಾರೆ? ಒಳ್ಳೆ ಬಹುಮಾನದ ಕಡೆಗೆ ನಡೆಸುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ? ಆತನು ಪರಮ ಕುಂಬಾರನಾಗಿದ್ದಾನೆ. ಆ ಕುಂಬಾರನ ಬಳಿಗೆ ನೀನು ಬರುವುದೇ ಆದರೆ ಆತನು ನಿನ್ನ ಜೀವಿತವನ್ನ ಮಾರ್ಪಡಿಸ್ತಾನೆ. ದೇವರನ್ನು ನಂಬಿದಂಥ ಮಕ್ಕಳಿಗೆ ಇರುವಂಥದ್ದು ಯಾವುದು? ಮೋಕ್ಷ ಲೋಕ, ಸ್ವರ್ಗ ಲೋಕ, ಅದು ಪರಲೋಕ. ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಅನಾರೋಗ್ಯ ದೇವರು ದೂರ ಮಾಡ್ತಾರೆ, ಸಮಸ್ಯೆಗಳು ದೇವರು ದೂರ ಮಾಡ್ತಾರೆ, ಅದು ಎರಡನೇದು. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಏನು ಮಾಡಬೇಕು? ದೇವರನ್ನ ಹಿಡಿದುಕೊಂಡು ನಡಿಬೇಕು. ದೇವರು ನಮ್ಮ ಜೀವಿತದಲ್ಲಿ ಯಾವ ಯಾವ ಕಾರ್ಯಗಳು ಬೇಕು ಆ ಎಲ್ಲ ಕಾರ್ಯಗಳನ್ನು ಸಕಾಲದಲ್ಲಿ ಆತನು ನೆರವೇರಿಸ್ತಾನೆ. ಹಿಂಗೆ ಆಲಯಕ್ಕೆ ಬರ್ತಾ ಇದ್ರು ಪ್ರಿಯರೇ, ಅವ್ರ ಜೀವಿತದಲ್ಲಿ ಒಂದು ಸಮಸ್ಯೆ ಇತ್ತು, ಒಂದು ಬಲಹೀನತೆ ಇತ್ತು, ಒಂದು ಭಯಂಕರವಾದಂಥ ಪರಿಸ್ಥಿತಿ ಅವರನ್ನು ಆಳ್ತಾ ಇತ್ತು. ದೂರದ ಪ್ರಾಂತದಿಂದ ಇಲ್ಲಿ ಆಗುವಂಥ ಕಾರ್ಯಗಳನ್ನು ಕೇಳಿ, ಅದ್ಭುತಗಳನ್ನು ಕೇಳಿ ಅವರು ಬಂದರು ಪ್ರಿಯರೇ. ಬಂದಂಥ ಸಮಯದಲ್ಲಿ ಅವರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರು, ವಾಕ್ಯವನ್ನು ಕೇಳಿದ್ರು. ವಾಕ್ಯ ಕೇಳಿದ ಮೇಲೆ ಅವರು ದೇವರ ಮಕ್ಕಳಾದರು. ಮಕ್ಕಳಾಗಿ ಬದಲಾದ ಮೇಲೆ ಆದರೂ ಕೂಡ ಅವರ ಸಮಸ್ಯೆ ತೀರಲಿಲ್ಲ. ಹಲ್ಲೆಲೂಯಾ. ಅವರು ತಮ್ಮ ನಂಬಿಕೆಯನ್ನು ಏನು ಮಾಡಲಿಲ್ಲ? ಬಿಟ್ಟು ಕೊಡಲಿಲ್ಲ. ದೇವರಲ್ಲಿಯೇ ಇದ್ದರು. ದೇವರು ನಮಗೆ ಒಂದಲ್ಲ ಒಂದು ದಿವಸ ಖಂಡಿತವಾಗಿ ಕೊಡುವಾತನಾಗಿದ್ದಾನೆ. ದೇವ್ರ ಬಳಿಗೆ ಬಂದಿದ್ದೀವಿ. ದೇವರು ನಮ್ಮನ್ನು ಮಾತ್ರ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ಥಿರವಾದ ವಿಶ್ವಾಸದಿಂದ ಅವರು ಜೀವಿಸ್ತಾ ಬಂದರು ಪ್ರಿಯರೇ. ದೇವರು ಅದ್ಭುತವಾಗಿ ಅವರ ಜೀವಿತದಲ್ಲಿ ಯಾವುದು ಇತ್ತೋ ಅದನ್ನು ತೆಗೆದುಹಾಕಿದ. ಯಾವುದು ಅವ್ರಿಗೆ ಬೇಕಾಗಿತ್ತು ದೇವರು ಅದನ್ನು ಅವರಿಗೆ ಕೊಟ್ಟ ಪ್ರಿಯರೇ. ಬಂಜತನ ಹೋಗಿ ಗರ್ಭಫಲ ಕೊಟ್ಟ. ಇವತ್ತಿನ ದಿವಸ ಅವರಿಗೆ ದೇವರು ಒಳ್ಳೆ ಬಹುಮಾನವಾಗಿ ಗಂಡು ಮಗುವನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 16 ವರ್ಷಗಳ ನಂತರ ಹಲ್ಲೆಲೂಯಾ. ದೇವರ ಬಳಿಗೆ ಬರುವಂಥವ್ರು ಯಾರೇ ಆಗಿರಲಿ ಅವರು ಹಾಗೆ ಹಿಂದಕ್ಕೆ ಹೋಗುವಂಥದ್ದು ಸಾಧ್ಯ ಇಲ್ಲ. ದೇವರು ಕೊಡ್ತಾನೆ. ಹಲ್ಲೆಲೂಯಾ. ದೇವರು ಕೊಟ್ಟ ಮೇಲೆ ನಾವೇನು ಮಾಡಿಬಿಡ್ತೀವಿ? ಅಲಕ್ಷ್ಯ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ. ಮೊದಲಿರ್ತಕ್ಕಂಥ ಭಕ್ತಿಯನ್ನು ನಾವು ತೋರಿಸೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯೇಸಪ್ಪ ಹೇಳ್ತಾನೆ, ದೇವರನ್ನ ಧನವನ್ನ ನೀವು ಸೇವಿಸಲಾರಿರಿ. ಒಂದು ಉನ್ನತವಾದ ಸ್ಥಿತಿ ಬಂದಾಗ ಮೊದಲು ಭಕ್ತಿ ಹೆಂಗಿತ್ತು ಅದಕ್ಕಿಂತಲೂ ಇನ್ನೂ ಉನ್ನತವಾದ ಭಕ್ತಿ ನೀನು ಮಾಡಬೇಕು. ಆದರೆ ಅಲ್ಲಿ ಏನಾಗ್ಬಿಡ್ತೀಯ? ನೀನು ಬಿದ್ದು ಹೋಗ್ಬಿಡ್ತೀಯ, ಸೋತು ಹೋಗ್ಬಿಡ್ತೀಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪರಮ ಕುಂಬಾರನಿಗೆ ಗೊತ್ತು ನಿನಗೆ ಯಾವುದನ್ನ ಕೊಡಬೇಕು, ಯಾವುದನ್ನ ಕೊಡಬಾರ್ದು. ನಿನ್ನಲ್ಲಿ ಬೇಡವಾಗಿರ್ತಕ್ಕಂಥ ಕಲ್ಮಶ ಯಾವುದಾಗಿದೆ ಅದನ್ನ ಯಾವ ರೀತಿಯಾಗಿ ತೆಗಿಬೇಕಂತೇಳಿ ಆತನಿಗೆ ಗೊತ್ತು ಪ್ರಿಯರೇ. ಅದರ ಸಲುವಾಗಿ ನೀವು ಆತನ ಬಳಿಗೆ ಬಂದಂತ ನೀವು ಧನ್ಯರಾಗಿದ್ದೀರಿ. ಹಲ್ಲೆಲೂಯಾ. ಆತನು ನಿಮಗೆ ಯಾವುದು ಬೇಕಾಗಿದೆಯೋ ಖಂಡಿತವಾಗಿ ಅದನ್ನ ಕೊಡುತ್ತಾನೆ. ಅದನ್ನು ನೀವು ಪರಿಪೂರ್ಣವಾಗಿ ನಂಬಬೇಕು, ವಿಶ್ವಾಸ ಇಡಬೇಕು. ದೇವರನ್ನ ಪ್ರಶ್ನೆ ಮಾಡಬೇಡ, ದೇವರಲ್ಲಿ ನೀನು ಪ್ರಾರ್ಥನೆ ಮಾಡು. ಪ್ರಾರ್ಥನೆಯಿಂದ ಆಗದ ಕಾರ್ಯ ಒಂದಿಲ್ಲ. ಎಲ್ಲ ಕಾರ್ಯಗಳು ನೀನು ಮೊಣಕಾಲೂರೇ ಏಸಪ್ಪ ಎಲ್ಲವುಗಳನ್ನು ಏನು ಮಾಡ್ತಾನೆ ಕೇಳಿ ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚೆಂದಂತೀರೋ, ನೀವು ಏನ್ ಚೆಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನು ಮರೆತೇ ಬಿಟ್ಟಿರೋ.
ಬಿಟ್ಟಿರು. ನೀವು ಸೃಷ್ಟಿ ಮಾಡಿದ ದೇವರನ್ನು ಮರೆತೇ ಬಿಟ್ಟಿರು. ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರು, ಅದನ್ನ ಏನ್ ಚಂದಂತೀರು. ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಸಿಂಬಿಗ ಒಲಿದ ಅಂಗಿಯ ತೊಟ್ಟು ಏನ್ ಚಂದಂತೀರು, ಅದನ್ನ ಏನ್ ಚಂದಂತೀರು. ಸಿಂಬಿಗ ಒಲಿದ ಅಂಗಿಯ ತೊಟ್ಟು ಏನ್ ಚಂದಂತೀರು, ಅದನ್ನ ಏನ್ ಚಂದಂತೀರು. ಧರ್ಮದಂಗಿಯ ಕಟ್ಟಿಸಿದ ದೇವರ ಮರೆತೇ ಬಿಟ್ಟಿರೋ. ನೀವು ಧರ್ಮದಂಗಿಯ ಕಟ್ಟಿಸಿದ ದೇವರ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಅಕಸಾಲಿ ಮಾಡಿದ ಬಂಗಾರ ಮುತ್ತು ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಅಕಸಾಲಿ ಮಾಡಿದ ಮೂಗಿನ ಮುತ್ತು ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಮೂಗು ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಮೂಗು ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ನೀವು ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನೇ ನೀವು ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ರೇಡಿಯೋ ಟಿವಿ ವಿಡಿಯೋ ನೋಡಿ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ರೇಡಿಯೋ ಟಿವಿ ವಿಡಿಯೋ ನೋಡಿ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಬುದ್ಧಿ ಕೊಟ್ಟ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಬುದ್ಧಿ ಕೊಟ್ಟ ದೇವರನ್ನೇ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ. ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಯೇಸು ಕ್ರಿಸ್ತ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ. ಎಲ್ಲರ ಕಣ್ಣು ಮುಚ್ಚಿ ಈ ಸಮಯದಲ್ಲಿ ಇಷ್ಟೊತ್ತಿನ ವಾಕ್ಯ